ಒಂದು ಕಾಡಿನಲ್ಲಿ ಸಿಂಹ, ಹುಲಿ, ಕರಡಿ, ಜಿಂಕೆ, ನರಿ, ಚಿರತೆ, ಆನೆ, ಮೊಲ ಮುಂತಾದ ಪ್ರಾಣಿಗಳು ವಾಸಿಸುತ್ತಿದ್ದವು. ಒಂದು ದಿನ ಬೇಟೆಗಾರನು ಬೇಟೆಯಾಡಲು ಕಾಡಿಗೆ ಬಂದನು. ಆ ಸಮಯದಲ್ಲಿ ಬೇಟೆಗಾರನ ಕಣ್ಣಿಗೆ ನರಿಯು ಬಿದ್ದಿತು. ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ನರಿಯು ಕಾಡಿನಿಂದ ಊರಿನೊಳಗೆ ಓಡಿ ಬಂದಿತು. ಓಡುವ ರಭಸದಲ್ಲಿ ನೀಲಿ ಬಣ್ಣದ ನೀರಿನ ತೊಟ್ಟಿಯೊಳಗೆ ನರಿಯು ಬಿದ್ದಿತು. ತೊಟ್ಟಿಯಿಂದ ಮೇಲೆ ಬಂದ ನರಿಯು ತನ್ನ ನೀಲಿ ಬಣ್ಣದ ಮೈಯನ್ನು ನೋಡಿ ಗಾಬರಿಗೊಂಡಿತು. ಆದರೆ ತನಗೆ ತಾನೇ ಒಂದು ವಿಶೇಷ ಪ್ರಾಣಿಯನ್ನುವಂತೆ ಕಲ್ಪಿಸಿಕೊಂಡು ಕಾಡಿನೊಳಗೆ ಬಂದಿತು. ಕಾಡಿನೊಳಗಿದ್ದ ಎಲ್ಲ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ, ನಾನು ನಿಮಗೆಲ್ಲ ವಿಶೇಷನಾದವನು. ದೇವರು ನಿಮ್ಮ ರಕ್ಷಣೆಗಾಗಿ ನನ್ನನ್ನು ಕಳುಹಿಸಿದ್ದಾನೆ. ಈಗ ನಾನೇ ಈ ಕಾಡಿನ ರಾಜನು. ನಾನು ಹೇಳಿದಂತೆ ನೀವೆಲ್ಲ ಕೇಳಬೇಕು ಹಾಗೂ ನನಗೆ ಸರದಿಯಂತೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಂದು ಕೊಡಬೇಕು. ಇಲ್ಲವಾದಲ್ಲಿ ನಾನು ಎಲ್ಲ ಪ್ರಾಣಿಗಳನ್ನು ಕೊಂದು ತಿನ್ನಬೇಕಾಗುತ್ತದೆ ಎಂದು ಗದರಿಸಿತು. ಎಲ್ಲ ಪ್ರಾಣಿಗಳು ಆ ವಿಶೇಷ ಪ್ರಾಣಿಯನ್ನು ಗಮನಿಸಿ ವಿಧಿಯಿಲ್ಲದೆ ಒಪ್ಪಿಕೊಂಡವು. ಹೀಗೆ ಪ್ರಾಣಿಗಳು ನರಿಗೆ ಹೆದರಿ ಸರದಿಯಂತೆ ಆಹಾರ ಒದಗಿಸುತ್ತಾ ಬಂದವು. ಕೆಲವು ದಿನಗಳ ನಂತರ ಮಳೆಗಾಲ ಪ್ರಾರಂಭವಾಯಿತು. ಜೋರಾದ ಮಳೆಯ ನೀರಿಗೆ ನರಿಯ ನೀಲಿ ಬಣ್ಣ ಮಾಯವಾಗಿ ನರಿಯ ಮೊದಲಿನ ಬಣ್ಣ ಮೂಡತೊಡಗಿತು. ಎಲ್ಲ ಪ್ರಾಣಿಗಳಿಗೂ ನರಿಯ ನಿಜ ಬಣ್ಣ ತಿಳಿಯಿತು. ನರಿಯು ತಮಗೆ ಮಾಡಿದ ಮೋಸವನ್ನು ಸಹಿಸಿಕೊಳ್ಳಲಾಗದೆ ನರಿಯನ್ನು ಕೊಂದವು.